ಶ್ರೀಪಾದ್ ನೋಡಿ, ನಾನೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಮಧುಗೆ ಹೇಳ್ತೀನಿ ನೇರವಾಗಿ ಸ್ನಾನಘಟ್ಟದ ದೃಶ್ಯಾವಳಿಯನ್ನು ತೋರಿಸೋದಕ್ಕೆ. ಈ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲಿಯೇ ಶವಗಳನ್ನು, ನೂರಾರು ಶವಗಳನ್ನು ಹೂತಿಟ್ಟಿರೋದಾಗಿ ಮುಸುಕುದಾರಿ ವ್ಯಕ್ತಿ ದೂರನ್ನು ಕೊಟ್ಟಿದ್ದರು. ಅದರ ಆಧಾರದ ಮೇಲೆ SIT ತನಿಖಾ ತಂಡ ಇಲ್ಲಿಗೆ ಆಗಮಿಸಿ ಉತ್ಖನನದ ಕಾರ್ಯವನ್ನು ಆರಂಭ ಮಾಡಿದರು. 10 ಸ್ಥಳಗಳಲ್ಲಿ ಕೇವಲ 6ನೇ ಪಾಯಿಂಟನ್ನು ಹೊರತುಪಡಿಸಿ ಇನ್ನು ಯಾವುದೇ ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ. ಇನ್ನು 3 ಪಾಯಿಂಟ್ಗಳಿದೆ. ಆ ಪಾಯಿಂಟ್ಗಳಲ್ಲಿ ಪ್ರಮುಖವಾಗಿ 13ನೇ ಪಾಯಿಂಟ್ಗಳಲ್ಲಿ ಹಲವು ಶವಗಳನ್ನು ಹೂತಿಟ್ಟಿರೋದಾಗಿ ಆ ಅನಾಮಧೇಯ ವ್ಯಕ್ತಿ ಈಗ ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕುತೂಹಲ ಇರುವಂಥದ್ದು 13ನೇ ಪಾಯಿಂಟ್ನಲ್ಲಿ. ಪ್ರಮುಖವಾಗಿ SIT ತನಿಖಾ ತಂಡ ಇಲ್ಲಿ ತನಿಖೆಯನ್ನು ಆರಂಭ ಮಾಡಿದ ಬಳಿಕ ಸ್ನಾನಘಟ್ಟದಲ್ಲಿ ಯಾರಿಗೂ ಕೂಡ ಸ್ನಾನ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಅನ್ನೋ ಮಾಹಿತಿ ನಾನಿಲ್ಲಿ ಬೆಳಗ್ಗೆ ಇವತ್ತು ಬಂದಾಗ ತಿಳ್ಕೊಂಡೆ. ಆದರೆ ಇವತ್ತು ತಾತ್ಕಾಲಿಕವಾಗಿ ಇವತ್ತು ಒಂದು ದಿನ ಅಂದರೆ ರಜೆ ದಿನ ಇರುವಂಥ ಹಿನ್ನೆಲೆಯಲ್ಲಿ SIT ತನಿಖಾ ತಂಡ ಇದೊಂದು ಬ್ರೇಕನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ಸ್ನಾನಘಟ್ಟಕ್ಕೆ ಭಕ್ತರು ಕೂಡ ಆಗಮಿಸಿ ಎಂದಿನಂತೆ ತಮ್ಮ ಪ್ರತಿ ಬಾರಿಯೂ ಕೂಡ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ನೇತ್ರಾವತಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಬಳಿಕ ಮಂಜುನಾಥನ ದರ್ಶನವನ್ನು ಮಾಡೋದು ಒಂದು ವಾಡಿಕೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ನಾನು ಇಲ್ಲಿ ಬಂದಾಗ ತುಂಬ ಜನ ಸೇರಿದ್ರು. ಈಗಲೂ ಕೂಡ ನಾವು ಗಮನಿಸ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಸೊ ಹಾಗಾಗಿ ನೋಡಿ, ಈ ಒಂದು ಜಾಗದ ಅಕ್ಕಪಕ್ಕದಲ್ಲೇ ಈ ಉತ್ಖನನ ಕಾರ್ಯಗಳು ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಭಯದಲ್ಲಿ ಯಾರು ಕೂಡ ಇಲ್ಲ. ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇಲ್ಲಿ ಆ ಥರದ ಬೆಳವಣಿಗೆ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇನ್ನು ಇಲ್ಲಿ ಒಂದಷ್ಟು ಜನ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ ಪ್ರಮುಖವಾಗಿ. ಯಾಕೆಂದರೆ ಈ ಆಟೋ ಚಾಲಕರು ಇಲ್ಲಿ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ಅವರು ಗಮನಿಸಿರ್ತಾರೆ. ಸರ್ ನಮಸ್ಕಾರ. ಯಾಕೆ ಸರ್ ಭಯನಾ? ಒಂದು ನಿಮಿಷ ಬನ್ನಿ. ತೊಂದರೆ ಆಗುತ್ತಾ ನಿಮಗೆ ಸರ್? ಅಲ್ಲ ನೀವೇನು ತನಿಖೆ ಅಂತಲ್ಲ ಸರ್? ಇರಲಿ ಪರವಾಗಿಲ್ಲ. ನೋಡಿ, ಯಾರು ಕೂಡ ಸ್ಥಳೀಯರೆಲ್ಲ ಒಂದು ಕಡೆ ಮಾತಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಯಾಕಂದರೆ ನಾನು ಭಕ್ತರನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಭಕ್ತರು ಇಲ್ಲಿಗೆ ಬರ್ತಾರೆ, ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ. ಆದರೆ ಪ್ರಮುಖವಾಗಿ ಇಲ್ಲಿನ ಸ್ಥಳೀಯರು ಇಲ್ಲಿ ಏನೇನು ಆಗುತ್ತೆ, ಏನೆಲ್ಲ ಆಗಿರುತ್ತೆ ಅನ್ನೋದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೋಡಿ, ಯಾರು ಕೂಡ ಒಂದು ರೀತಿಯಲ್ಲಿ ಕೆಲವರು ಮಾತ್ರ ಮಾತಾಡ್ತಿರ್ಬೋದು ಅಂತ ಅನಿಸುತ್ತೆ. ನೋಡಿ, ನಾನು ಶ್ರೀಪಾದ್ ನಾನು ಒಳಗಡೆ ಹೋಗ್ತೀನಿ, ಭಕ್ತರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್ ದರ್ಶನ. ಅಜ್ಜಿ ಎಲ್ಲಿಯವ್ರು ನೀವು? ನಾವು ತಮಿಳುನಾಡು ಕೊಯಮತ್ತೂರು. ತಮಿಳುನಾಡು ಕೊಯಮತ್ತೂರು. ಕನ್ನಡ ಬರುತ್ತಾ? ಕನ್ನಡ ಬರ್ತದೆ. ನಾವು ಹುಟ್ಟು ಬೆಳೆದಿದ್ದೆ ಮೈಸೂರೇನೆ. ಈಗ ನಾವು ಯಾವಾಗಲೂ 30-40 ವರ್ಷದಿಂದ ಆ ಅಪ್ಪನ ಬಂದು ದರ್ಶನ ಮಾಡಿಸ್ತೀವಿ. ಆದರೆ ಏನೋ ಎಲ್ಲ ಒಳ್ಳೇದು ಮಾಡ್ತಾರೆ ಅಷ್ಟೇಪ್ಪ. ಈಗ ಅಜ್ಜಿ ಏನು ಗೊತ್ತಾ, ಇಲ್ಲಿ ನೋಡಿ ಅಲ್ಲೊಂದು ಪಾಯಿಂಟ್ ಮಾಡಿದಾರಂತೆ, ಅಲ್ಲೊಂದು ಪಾಯಿಂಟ್ ಮಾಡಿದ್ದಾರೆ, ಈ ಥರದ್ದೆಲ್ಲ ಅಲ್ಲಿ ಹೂತಿಟ್ಟಿದ್ದಾರೆ ಅನ್ನೋದು ಒಂದಷ್ಟು ಆರೋಪಗಳು. ಅದಕ್ಕೆ ತನಿಖೆ ಕೂಡ ನಡೀತಾ ಇದೆ. ನಿಮ್ಗೆ ಈ ವಿಚಾರ ಗೊತ್ತಾದಾಗ ಏನು ಅನ್ನಿಸ್ತು? ನಮಗೆ ಏನು ಅಂದರೆ, ನಾವು ಹೊರಗಡೆಯಿಂದ ಬರೋರನ್ನೇ ಹೇಳೋಕ್ಕಾಗೋದು. ಯಾಕೆಂದರೆ ಇದು ಧರ್ಮಸ್ಥಳ ಅಂತ ಹೆಸರಿಟ್ಟಿದ್ದೆ. ಆದ್ದರಿಂದ ಇದನ್ನು ನಾವು ದೊಡ್ಡ ವಿಚಾರ ಅಂತ ನಾವು ತೆಗೆಯೋದಂತಿಲ್ಲ. ಇದು ನಮ್ಮಂತೆ ಹೊರಗಡೆ ಬರೋರು ಮಾಡೋದೆ. ಇಷ್ಟೇ ನಾನು ಹೇಳೋದು. ಇದಕ್ಕಿಂತ ಏನು ಇಲ್ಲ. ಆ ಥರ ಎಲ್ಲ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಏನಪ್ಪ ಅವ್ರಿಗೆ ಗೊತ್ತು, ಪರಮಾತ್ಮನಿಗೆ ಗೊತ್ತು, ನಮಗೇನು ಗೊತ್ತಿಲ್ಲಪ್ಪ. ಅದೇ ಇರ್ಬೋದು, ಹತ್ತರಲ್ಲಿ ಒಂದು ನಿಜ ಇರ್ಬೋದು, ಬಾಕಿ ಸುಳ್ಳೇ ಇರ್ಬೋದು. ಬಟ್ ಏನೇ ಆದರೂ ಕೂಡ ಇನ್ವೆಸ್ಟಿಗೇಷನಿಂದ ಗೊತ್ತಾಗಬೇಕು. ಕರೆಕ್ಟ್ ಶ್ರೀಪಾದ್. ನೋಡಿ, ಇಲ್ಲಿ ತಮಿಳ್ನಾಡಿಂದ ಬಂದಿರುವಂಥ ಭಕ್ತರು ನೋಡಿ, ಇಲ್ಲಿ ಶ್ರೀಪಾದ್ ನಾನು ಇಲ್ಲಿ ಬಂದಾಗ ಒಂದಷ್ಟು ಜನ ಮಾತಾಡೋದಕ್ಕೆ ಹಿಂದೇಟನ್ನು ಕೂಡ ಹಾಕ್ತಿದ್ರು. ಸರ್ ನೀವು ಎಲ್ಲಿಂದ ಬಂದಿರೋದು? ರಾಜಸ್ಥಾನ್. ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ ಸರ್. ಓಕೆ. ಏನು ಅನ್ನಿಸ್ತು ನಿಮಗೆ ಇಲ್ಲಿನ ಬೆಳವಣಿಗೆ ನೋಡಿದಾಗ? ಹಿಂದಿ ಬೋಲೋ ಆಪ್. ಇಲ್ಲಿನ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಈಗ, ಅದನ್ನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಅರ್ಥ ಆಯ್ತಲ್ಲ? नहीं अभी थोड़ा अच्छा डेवलपमेंट हो रहा है, फिर भी पहले जैसे नहीं थे. पहले बहुत गंदगी था. नहीं, इधर का बारे में मैं क्या पूछ रहा हूँ, इधर बहुत सारा बॉडी को दफन किया बोल के एक आदमी ने आके कंप्लेंट किया है, उसके बारे में आपको पता चला? वो आज सुना है, उसका इतना आइडिया नहीं है कुछ. वो भी अच्छा मैसेज नहीं है, बहुत गलत मैसेज है. अच्छा मैसेज नहीं है, लेकिन अभी भगवान के मंदिर में है तो वो बात आपने बोल रहे हो ये गलत मैसेज, ಇದು ತಪ್ಪು ಸಂದೇಶ ಅಂತ. ಕರೆಕ್ಟ್, 100% ತಪ್ಪು ಸಂದೇಶ. ಬಟ್ ನಾ ಈಗ ದೇವಸ್ಥಾನಕ್ಕೆ ಬಂದಿದೆ, ಈ ಥರ ಮಾತಾಡೋಕ್ಕೆ ಆಗಲ್ಲ. ಮೇಡಮ್ ಒಂದು ನಿಮಿಷ, ಎಲ್ಲಿಂದ ಬಂದಿರೋದು ಮೇಡಮ್? ಮೇಡಮ್ ಒಂದು ನಿಮಿಷ. ತುಮಕೂರಿಂದ ಬಂದಿರೋದಾ? ಈಗ ಇಲ್ಲಿಂದೆಲ್ಲ ಡೆವಲಪ್ಮೆಂಟ್ ಎಲ್ಲ ಆಗ್ತಿದೆಯಲ್ಲ, ಒಂದಷ್ಟು ಜನ ಶವಗಳನ್ನ ಹೂತಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೇಳಿ, ನಿಮ್ಗೇನು ಅನಿಸ್ತದ ಆ ವಿಚಾರ? ಪರವಾಗಿಲ್ಲ, ಅಂದರೆ ಮುಂಚೆಯಿಂದ ತುಂಬ ಚೆನ್ನಾಗಾಗಿದೆ. ಅಲ್ಲ, ನಾ ಕೇಳ್ತಿರೋದು ಸ್ನಾನಘಟ್ಟದ ಬಗ್ಗೆ ಅಲ್ಲ. ಇಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಇಲ್ಲ
ಇಲ್ಲ ನೀವು ಬಂದಿರೋ ಧರ್ಮಸ್ಥಳದ ದರ್ಶನ ಮಾಡೋದಕ್ಕೆ. ಹಾಂ ಹೌದು. ಮೇಡಮ್ ನಿಮ್ಗೆ ಯಾರು ಗೊತ್ತಿದೆ ಮೇಡಮ್? ಓಕೆ, ಇರಲಿ ಪರವಾಗಿಲ್ಲ. ನೋಡಿ, ಇಲ್ಲಿ ಭಕ್ತರಿಗೆ ಯಾವುದೇ ಅರಿವಿಲ್ಲ. ನಾವು ಬಂದಿರೋದು ಇಲ್ಲಿ ದರ್ಶನ ಮಾಡಬೇಕು, ಸ್ನಾನಗಡದಲ್ಲಿ ಸ್ನಾನವನ್ನು ಮಾಡಬೇಕು ಅನ್ನೋದು ಮಾತ್ರ ಇರುವಂಥದ್ದು. ಸೊ ನೋಡಿ, ಇನ್ನು ಶ್ರೀಪಾದ್ ನೋಡಿ, ಇಲ್ಲಿ ಯಾಕೋ ಆಟೋ ಚಾಲಕರು ತುಂಬ ಹೆದರ್ತಿದ್ದಾರೆ ಮಾತಾಡೋದಕ್ಕೆ. ಯಾಕೆಂದರೆ ಅವ್ರನ್ನ ಪ್ರಯತ್ನ ಮಾಡ್ತೀನಿ ಶ್ರೀಪಾದ್ ಅವ್ರನ್ನ ಮಾತಾಡ್ಸೋದಕ್ಕೆ. ನೋಡಿ ಯಾವ ಥರ ಇದು ಮಾಡ್ತಿದ್ದಾರೆ ಅಂದರೆ ಮಾತಾಡೋದಕ್ಕೆ ಅವರು ಹಿಂಜರಿತಿದ್ದಾರೆ. ಅಣ್ಣ ಎಲ್ಲಿಂದ ಬಂದಿರೋದು? ಇಲ್ಲ ಲೋಕಲ್ ಅಣ್ಣ. ಲೋಕಲಾ? ಇಲ್ಲಿ ಲೋಕಲು? ಮುಂದೆ ಅದು ಏನು ಅನ್ನಿಸ್ತು ಇದೆಲ್ಲ ನೋಡಿ? ಅಲ್ಲೊಂದಷ್ಟು ಜನ ಪೊಲೀಸರು ಅವರೇ, ಅಲ್ಲೊಂದಷ್ಟು ಜನ ಪೊಲೀಸರು ಅವರೇ. ಏನಿಲ್ಲ ಅಣ್ಣ, ಮಾಮೂಲಿ ಅನ್ನಿಸ್ತು. ಮಾಮೂಲಿ ಬರೋದು ಸ್ವಾಮಿ ಸ್ಥಳಕ್ಕೆ ಬಂದಿದ್ದೀವಿ, ಪೂಜೆ ಮುಗಿಸ್ಕೊಂತೀವಿ, ಸ್ನಾನ ಮಾಡಕ್ ಬಂದಿದ್ದೀವಿ. ಇಲ್ಲೆಲ್ಲ ಶವಗಳನ್ನ ಹೂತಿಟ್ಟಿದ್ದಾರೆ ಅಂತಂದ್ರಲ್ಲ? ನಮಗೆ ಗೊತ್ತಿಲ್ಲ. ಅಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ? ನಮಗೆ ಏನು ಗೊತ್ತಿಲ್ಲ. ಸತ್ಯನಾ ಸುಳ್ಳ ಅಂತ? ಅದೆಲ್ಲ ಪರಮಾತ್ಮ ದೇವ್ರು ನೋಡ್ಕಂತಾನೆ ಅಷ್ಟು. ಹೌದೌದು, ನಮಗೆ ಏನು ಹೇಳಕ್ಕಾಗೋದಿಲ್ಲ. ಓಕೆ, ಎಸ್. ನೋಡಿ ಶ್ರೀಪಾದ್, ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ತಾರೆ. ಇರಲಿ ಪರವಾಗಿಲ್ಲ, ನಾನು ಆಟೋ ಚಾಲಕರನ್ನ ಮಾತಾಡ್ಸೋಕೆ ಹೋಗೋದಿಲ್ಲ. ಯಾಕೆ ತುಂಬ ಭಯ ಪಡ್ತಿದ್ದಾರೆ ಇಲ್ಲಿನ ಸ್ಥಳೀಯರು. ಅಂದರೆ ಇಲ್ಲಿ ಸರ್, ಇಲ್ಲಿ ಅಷ್ಟೊಂದು ಭಯನಾ ಸರ್ ಇಲ್ಲಿ ಮಾತಾಡೋದಕ್ಕೆ? ಏನಿಲ್ಲ ಸರ್, SIT ತನಿಖೆ ಆಗ್ತಾ ಇದೆಲ್ಲ, ತನಿಖೆ ಆಗಲಿ. ತನಿಖೆ, ಓಕೆ, ತನಿಖೆಯಿಂದ ಸತ್ಯಾಸತ್ಯತೆ ಹೊರ ಬರುತ್ತೆ. ಇಲ್ಲ ನಾವು ಅಲ್ಲ ಸರ್, ಈಗ ನೀವು ಕಂಪ್ಲೇಂಟು ಅಲ್ಲ, ಅಲ್ಲ ಅಲ್ಲ ಕಂಪ್ಲೇಂಟ್ ಮಾಡಿರೋದು ಅಲ್ಲ, ಅಲ್ಲ. ಕಂಪ್ಲೇಂಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲ, ಮತ್ತೆ ಭಯ ಯಾಕೆ ಮಾತಾಡೋದಕ್ಕೆ? ಭಯ ಇಲ್ಲ. SIT ತನಿಖೆ ಆಗೋಣ, ಮಾತಾಡೋದು ಸರಿಯಲ್ಲ ಹಂಗೆ. ಅಲ್ಲ, ಈಗ ನೀವು ಇಲ್ಲಿ ಲೋಕಲ್ ಅವರು, ನಿಮಗೆ ಇಲ್ಲಿ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ. ಇವತ್ತು ಒಬ್ಬ ವ್ಯಕ್ತಿ ಬಂದು ನಾನು ಇಲ್ಲಿ ಇಷ್ಟೊಂದು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಅಂದಾಗ ನಿಮ್ಗೇನು ಅನ್ನಿಸ್ತು? ನನಗೇನು ಗೊತ್ತಿಲ್ಲ. ನಮಗೇನು ಅನಿಸಲ್ಲ. ಇವರು ಇಲ್ಲಿ ನದಿಯಲ್ಲಿ ಬಂದು ಪಾಪ ಎಷ್ಟೋ ವರ್ಷದಿಂದ ಅಂದರೆ ನದಿಯಲ್ಲಿ ಈಗ ಬಂದು ಸಾಯ್ತಾರೆ. ಏನಂದರೆ ಬಿದ್ದು ಏನಾದರೂ ಸುಲಿ ಎಲ್ಲ ಇದಾಗಿ ಮೊದಲು ಕೊಲ್ತ ಸವೆಲ್ಲ ಇರ್ತದೆ, ಅದು ಹೂತಿರ್ತಾರೆ. ಅದಾದರೆ ಪಂಚಾಯತಿಯಲ್ಲಿ ಇದ್ದಿದೆ, ಮತ್ತು SIT ತನಿಖೆ ಕೊಟ್ಟಿದ್ದಾರಲ್ಲ, ಅದರ ಭರವಸೆ ನಮಗೆ ಇದೆ. ಈಗ 10 ಪ್ಲೇಸಲ್ಲಿ 1 ಪ್ಲೇಸಲ್ಲಿ ಮಾತ್ರ ಏನೋ ಸ್ವಲ್ಪ ಅಸ್ಥಿಗಳು ಸಿಕ್ಕಿದೆ, ಅದನ್ನು FS ಅಲ್ಲಿ ಕಳಿಸಿದ್ದಾರೆ ಅಂತಂದ್ರು. ಉಳಿದ 9 ಪಾಯಿಂಟ್ಗಳಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಅಂದರೆ ಈಗ 10 ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ. ಆದರೆ ಇಲ್ಲಿ 9 ಪ್ಲೇಸಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಇನ್ನು 3 ಪಾಯಿಂಟ್ಗಳಲ್ಲಿ ಇನ್ನೂ ಹುಡುಕಾಟ ನಡಿಬೇಕು. ಸೊ ಇಲ್ಲಿ 9 ಪ್ಲೇಸಲ್ಲಿ ಏನೂ ಸಿಕ್ಕಿಲ್ಲ ಅಂತಂದಾಗ ಇದು ಏನು ಅನಿಸ್ತಾ ಇರುತ್ತೆ? ಯಾಕಂದರೆ ಒಂದು ಸಂದೇಶವನ್ನು ಕೊಡುವಂಥ, ಇಲ್ಲಿ ಕೊಲೆ ಆಗಿದ್ದು ಏನು ಇದಿಲ್ಲಲ್ಲ ಸರ್. ಇಲ್ಲಿ ಕೊಲೆ ಆಗಿದ್ದು ಯಾವುದು? SIT ತನಿಖೆ ಮಾಡಿ SIT ಹೇಳ್ತಾರಲ್ಲ. ಪೊಲೀಸ್ ಇದ್ದಾರೆ, ಕಾನೂನಿದೆ, ಎಲ್ಲ ನಾವು ಕಾನೂನಿಗೆ, ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಬದ್ಧವಾಗಿದ್ದಿರ್ತೇವೆ. ನಮ್ಮ ಕ್ಷೇತ್ರದಲ್ಲಿ ಈ ಥರ ಕೊಲೆಗಳಾಗ್ತಿತ್ತು, ಈ ಒಂದು ಜಾಗದಲ್ಲಿ ಕೊಲೆಗಳಾಗಿತ್ತು, ಅತ್ಯಾಚಾರಗಳಾಗಿತ್ತು, ತುಂಬ ಜನ ಮಿಸ್ಸಿಂಗ್ ಆಗಿತ್ತು, ಈ ಥರದ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಗೊತ್ತಿಲ್ಲ ಸರ್. ಸೌಜನ್ಯದಾದರೆ ಕೇಳಿದ್ದೇವೆ ಅಷ್ಟೇ, ಅಲ್ಲಾದರೆ ಬೇರೆ ಹೋರಾಟದ ನಮಗೆ ಗೊತ್ತಿಲ್ಲ. ಈಗ ಯಾರೋ ಇನ್ನೊಬ್ರು ಬಂದಿದ್ದಾರೆ, ನಿನ್ನೆ ಒಬ್ರು ಬಂದರು, ನಾನು ಇದ್ದೆ ಅವತ್ತು 15 ವರ್ಷದ ವಿಚಾರ, ಒಂದು ಹುಡುಗಿಯ ವಿಚಾರವಾಗಿ ನಾನು ಕೂಡ ಕಣ್ಣ ನೋಡಿದೆ, ನಾನು ಕೂಡ ತೋರಿಸ್ತೆ ಅಂತೇಳಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಮಾಹಿತಿ ಗೊತ್ತಿಲ್ಲ ಸರ್. ನಾವು ಗೊತ್ತಿದ್ದು ಹೇಳ್ಬೇಕು ಸತ್ಯ. ಈಗ ಸೌಜನ್ಯದಾದರೆ ಹೇಳ್ಬೋದು, ಇದಾಗಿದ್ದು ಅತ್ಯಾಚಾರ ಆಗಿದ್ದದ್ದು, ಅದು ಯಾರೇ ಮಾಡಿ ಆಗಲಿ, ತನಿಖೆ ಆಗಲಿ, ಅದಕ್ಕೆ ಕೋರ್ಟ್ ಇದೆ, ಕಾನೂನಿದೆ, ಅದೇ ಪ್ರಕಾರ ತನಿಖೆ ಆಗಲಿ. ನಾವು ಸಹ ಹೋರಾಟ ಮಾಡಿದ್ದೇವೆ, ಹೆಗ್ಡೆಯವರ ಪರವಾಗಿ ಹೋರಾಟ ಸಹ ನಾವು ಮಾಡಿದ್ದೇವೆ. ನೋಡಿ, ಈಗ ಪ್ರಮುಖವಾಗಿ ಶ್ರೀಪಾದ್ ಇವತ್ತು SIT ತನಿಖೆಯನ್ನು ನಡೆಸ್ತಾ ಇದೆ. SIT ತನಿಖೆ ಆಗ್ತದೆ, ಹಾಗಾಗಿ ನಾವೇನು ಕೂಡ ಮಾತಾಡೋಕೆ ಬರೋದಿಲ್ಲ ಅಂತೇಳಿ ಸ್ಥಳೀಯರು ಹೇಳ್ತಿದ್ದಾರೆ. ಆದರೆ ಒಂದು ವಿಚಾರ, ಇಲ್ಲಿ ಸತ್ಯಾಸತ್ಯತೆ ಹೊರ ಬರಬೇಕು. ಪ್ರತಿಯೊಬ್ಬರು ಕೂಡ ಇದೇ ವಿಚಾರಕ್ಕೋಸ್ಕರ ಕಾಯ್ತಾ ಇರೋದು. ಒಂದು ಕಡೆ ಭಕ್ತರು ಇಲ್ಲಿಗೆ ಬರ್ತಾ ಇರುವಂಥ ಸುಮಾರು ಜನರಲ್ಲಿ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಅವರಿಗೆ ಇರುವಂಥದ್ದು ಮಂಜುನಾಥನ ದರ್ಶನವನ್ನು ಮಾಡಬೇಕು, ನೇತ್ರಾವತಿ ಸ್ನಾನಗಡದಲ್ಲಿ ಸ್ನಾನವನ್ನು ಮಾಡಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅನ್ನೋದು ಮಾತ್ರ ಅವ್ರ ಮೈಂಡಲ್ಲಿದ್ದರೆ, ಇನ್ನು ಕೆಲವರಲ್ಲಿ ಯಾವುದೇ ರೀತಿಯಂಥ ಆತಂಕಗಳಿಲ್ಲದೆ ಬರ್ತಾರೆ. ಇನ್ನು ಸ್ಥಳೀಯರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ಇಲ್ಲಿ ಏನು ಆಗ್ತಾ ಇದೆ, ಸತ್ಯಾಸತ್ಯತೆ ಹೊರಬರೋದು ಯಾವಾಗ? ಆದಷ್ಟು ಬೇಗ ಬರಲಿ, SIT ತನಿಖೆ ಒಂದು ರೀತಿಯಲ್ಲಿ ಬೇಗ ಮುಗಿದು ಒಂದು ನಿಜಾಂಶ ಹೊರಬರಲಿ ಅನ್ನೋದು ಪ್ರತಿಯೊಬ್ಬರ ಮಾತು ಕೂಡ ಆಗಿರುವಂಥದ್ದು. ಶ್ರೀಪಾದ್. ಓಕೆ ನಾಗೇಂದ್ರ ಬಾಬು, ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸನ್ನು ನಿಮ್ಮಿಂದ ಪಡಿತೀನಿ. ಅಭಿಷೇಕ್ ಹಾಗೇನೆ ನಾಗೇಂದ್ರ ಬಾಬು, ಮಾರುತಿ, ಈಗ ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ನಿಮ್ಮ